ಕೆಲವು ದಿನಗಳು ಕೇವಲ ಕ್ಯಾಲೆಂಡರ್ನ ಪುಟಗಳಾಗಿ ಉಳಿಯುವುದಿಲ್ಲ. ಅವು ಒಂದು ಯುಗದ ಉಸಿರನ್ನೇ ಬದಲಿಸುತ್ತವೆ. ಕ್ರಿಸ್ತಶಕ 1565 ದಕ್ಷಿಣ ದಿಗಂತದ ಮೇಲೆ ಸೂರ್ಯ ಉದಯಿಸುತ್ತಿದ್ದನು. ಆದರೆ ಆ ಬೆಳಕು ಯಾರಿಗೂ ಹೊಸ ಆರಂಭವನ್ನು ತಂದುಕೊಡಲಿಲ್ಲ. ಆ ಕ್ಷಣದಲ್ಲಿ ರಾಜರ ಸಂಕಲ್ಪ, ರಣವೀರ ಪರಾಕ್ರಮ, ಪ್ರಜೆಗಳ ನಂಬಿಕೆ ಎಲ್ಲವೂ ಒಂದೇ ವಿಧಿಯತ್ತ ಹೆಜ್ಜೆ ಇರುತ್ತಿತ್ತು. ಅಂದು ಯಾರಿಗೂ ತಿಳಿದಿರಲಿಲ್ಲ, ಸಂಜೆಯ ಹೊತ್ತಿಗೆ ಇತಿಹಾಸದ ದಿಕ್ಕೇ ಬದಲಾಗಲಿತ್ತು. ವಿಜಯನಗರ ವೈಭವಕ್ಕೆ ಮತ್ತೊಂದು ಹೆಸರು, ಐಶ್ವರ್ಯಕ್ಕೆ ಪ್ರತೀಕ. ಅಜೇಯವೆಂದು ನಂಬಿದ್ದ ಮಹಾರಾಜ್ಯ ಸೂರ್ಯ ಪಶ್ಚಿಮಕ್ಕೆ ಜಾರುವಷ್ಟರಲ್ಲಿ ಅದೇ ವೈಭವದ ಮೇಲೆ ನೆರಳು ಆವರಿಸತೊಡಗಿತ್ತು. ಇದು ಕೇವಲ ಕತ್ತಿಗಳ ಘರ್ಷಣೆಯ ಕಥೆಯಲ್ಲ, ಸಿಂಹಾಸನಗಳ ಲೆಕ್ಕಾಚಾರ, ರಾಜತಂತ್ರದ ಪೈಪೋಟಿ, ವಿಶ್ವಾಸದ ಬೆಲೆ ಮತ್ತು ಇತಿಹಾಸದ ಹಾದಿಯನ್ನೇ ಬದಲಿಸಿದ ನಿರ್ಣಾಯಕ ಕ್ಷಣದ ಗಾಥೆ. ತಾಳಿಕೋಟೆ ಒಂದು ಹೆಸರು ಮಾತ್ರವಲ್ಲ, ಶತಮಾನಗಳ ಬಳಿಕವೂ ಕೇಳಿಬರುವ ಎಚ್ಚರಿಕೆಯ ಪ್ರತಿಧ್ವನಿ. ಬನ್ನಿ, ಕಾಲದ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸುತ್ತಾ ಕ್ರಿಸ್ತಶಕ 1565 ಆ ದಿನಕ್ಕೆ ಪ್ರಯಾಣಿಸೋಣ. ಕ್ರಿಸ್ತಶಕ 1565 ಆ ರಣಭೂಮಿಗೆ ನಾವು ಬಂದಿದ್ದೇವೆ. ಆದರೆ ಆ ಕದನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಆ ಕಾಲದ ವಿಜಯನಗರವನ್ನು ಕಾಣಬೇಕು. ತುಂಗಭದ್ರೆಯ ತೀರದಲ್ಲಿ ಬೆಳೆದ ಆ ಮಹಾನಗರ ಕೇವಲ ಅರಸರ ರಾಜಧಾನಿಯಾಗಿರಲಿಲ್ಲ. ಅದು ದಕ್ಷಿಣ ಭಾರತದ ಶಕ್ತಿ, ಸಂಪತ್ತು ಮತ್ತು ಸಂಸ್ಕೃತಿಯ ಜೀವನಾಡಿಯಾಗಿತ್ತು. ಅದರ ಬೀದಿಗಳಲ್ಲಿ ದೂರದ ದೇಶಗಳಿಂದ ಬಂದ ವಣಿಕರು ಸಂಚರಿಸುತ್ತಿದ್ದರು. ಕುದುರೆಗಳ ವ್ಯಾಪಾರ, ಅಮೂಲ್ಯ ರತ್ನಗಳ ವಹಿವಾಟು, ಬಟ್ಟೆ, ಸಾಂಬಾರ ಪದಾರ್ಥಗಳು, ನಾನಾ ವಸ್ತುಗಳ ಕೊಡುಕೊಳ್ಳುವಿಕೆಯಿಂದ ಮಾರುಕಟ್ಟೆಗಳು ಸದಾ ಗಿಜಿಗುಡುತ್ತಿದ್ದವು. ಗಗನಚುಂಬಿ ಗೋಪುರಗಳು, ಶಿಲೆಯಲ್ಲಿ ಅರಳಿದ ದೇವಾಲಯಗಳು, ವಿಶಾಲ ಅರಮನೆಗಳು ಇವೆಲ್ಲವೂ ಒಂದೇ ಸಂದೇಶ ಸಾರುತ್ತಿದ್ದವು: ವಿಜಯನಗರದ ಪ್ರಭಾವ ಇನ್ನೂ ಅಚಲವಾಗಿದೆ. ಆದರೆ ಸಾಮ್ರಾಜ್ಯದ ಈ ವೈಭವದ ಹಿಂದೆ ಅಧಿಕಾರದ ಮತ್ತೊಂದು ಅಧ್ಯಾಯ ರೂಪುಗೊಳ್ಳುತ್ತಿತ್ತು. ಕೃಷ್ಣದೇವರಾಯನ ನಿಧನದ ಬಳಿಕ ಸಿಂಹಾಸನದ ಸುತ್ತ ರಾಜಕೀಯ ಸಮೀಕರಣಗಳು ಬದಲಾಗತೊಡಗಿದವು. ರಾಜವಂಶದೊಳಗಿನ ಅಧಿಕಾರದ ಪೈಪೋಟಿಯ ನಡುವೆ ಒಬ್ಬ ವ್ಯಕ್ತಿಯ ಪ್ರಭಾವ ಕ್ರಮೇಣ ಹೆಚ್ಚುತ್ತಾ ಹೋಯಿತು. ಅವನೇ ಅಳಿಯ ರಾಮರಾಯ. ಅವನ ಕೈಯಲ್ಲಿ ಕೇವಲ ಖಡ್ಗವಿರಲಿಲ್ಲ, ದಖನ್ನ ರಾಜಕೀಯವನ್ನು ಅರ್ಥ ಮಾಡಿಕೊಂಡ ತೀಕ್ಷ್ಣ ಬುದ್ಧಿಯೂ ಇತ್ತು. ಯಾವ ರಾಜ್ಯದೊಂದಿಗೆ ಸ್ನೇಹ ಬೆಳೆಸಬೇಕು, ಯಾರ ವಿರುದ್ಧ ನಿಲ್ಲಬೇಕು, ಯಾವ ಕ್ಷಣದಲ್ಲಿ ಮಧ್ಯಪ್ರವೇಶಿಸಬೇಕು, ಈ ಲೆಕ್ಕಾಚಾರಗಳಲ್ಲೇ ಅವನ ರಾಜತಂತ್ರದ ಬಲ ಅಡಗಿತ್ತು. ಒಂದು ಕಡೆ ವಿಜಯನಗರದ ಪ್ರಭಾವವನ್ನು ವಿಸ್ತರಿಸುತ್ತಾ, ಮತ್ತೊಂದು ಕಡೆ ದಖನ್ನ ಸುಲ್ತಾನರ ನಡುವಿನ ವೈಮನಸ್ಸನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದನು. ಅವನ ಪ್ರತಿಯೊಂದು ಹೆಜ್ಜೆಯೂ ಎದುರಾಳಿಗಳ ರಾಜಕೀಯ ಸಮೀಕರಣವನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಇಂತಹ ಆಟದಲ್ಲಿ ಪ್ರತಿಯೊಂದು ಗೆಲುವಿಗೂ ಒಂದು ಬೆಲೆ ಇರ್ತದೆ. ರಾಮರಾಯನ ಪ್ರಭಾವ ಹೆಚ್ಚಿದಂತೆ ವಿಜಯನಗರದ ನೆರೆಯ ಸುಲ್ತಾನರ ಮನದಲ್ಲೂ ಒಂದು ಪ್ರಶ್ನೆ ಗಾಢವಾಗತೊಡಗಿತು: ಈ ಶಕ್ತಿಯನ್ನು ಹೀಗೆ ಮುಂದುವರಿಯಲು ಬಿಡಬೇಕೇ? ಒಬ್ಬೊಬ್ಬರಾಗಿ ಎದುರಾಳಿಗಳಾಗಿದ್ದವರು ಒಂದೇ ಅಪಾಯವನ್ನು ಕಾಣತೊಡಗಿದ್ದರು: ವಿಜಯನಗರ. ಮತ್ತು ಆ ಪ್ರಶ್ನೆಗೆ ದೊರೆತ ಉತ್ತರವೇ ಮುಂದೆ ದಕ್ಷಿಣ ಭಾರತದ ಇತಿಹಾಸವನ್ನು ರಕ್ತದಲ್ಲಿ ಬರೆಯುವ ದಿನಕ್ಕೆ ದಾರಿ ಮಾಡಿಕೊಟ್ಟಿತು. ಒಂದು ಸಾಮ್ರಾಜ್ಯದ ಪತನ ರಣಾಂಗಣದಲ್ಲಿ ಆರಂಭವಾಗುವುದಿಲ್ಲ. ಅದಕ್ಕೂ ಮುನ್ನ ಅರಮನೆಗಳ ಒಳಗೆ ಕೆಲವು ನಿರ್ಧಾರಗಳು ಹುಟ್ಟುತ್ತವೆ. ದಖನ್ನ ರಾಜಕೀಯ ವೇದಿಕೆಯಲ್ಲಿ ಅಂತಹದ್ದೇ ಒಂದು ಬದಲಾವಣೆ ನಿಧಾನವಾಗಿ ರೂಪುಗೊಳ್ಳುತ್ತಿತ್ತು. ನಿನ್ನವರೆಗೆ ಪರಸ್ಪರ ಕತ್ತಿ ಎತ್ತಿದ್ದ ಶಕ್ತಿಗಳು ಇಂದು ಒಂದೇ ದಿಕ್ಕನ್ನು ಗಮನಿಸಲಾರಂಭಿಸಿದವು. ಅವರ ದೃಷ್ಟಿಯ ಕೇಂದ್ರದಲ್ಲಿ ವಿಜಯನಗರವಿತ್ತು. ಆದರೆ ಈ ಒಗ್ಗಟ್ಟಿನ ಹಿಂದೆ ಸ್ನೇಹವಿರಲಿಲ್ಲ, ಇತ್ತು ಲೆಕ್ಕಾಚಾರ. ಪ್ರತಿಯೊಬ್ಬರಿಗೂ ತಮ್ಮದೇ ಗುರಿ, ಆದರೆ ಗುರಿ ತಲುಪಲು ಎದುರಿನ ಅಡ್ಡಿ ಒಂದೇ: ಅಳಿಯ ರಾಮರಾಯ. ದಕ್ಕನ್ನ ರಾಜಕೀಯ ವಲಯದಲ್ಲಿ ಒಂದು ಹೊಸ ಲೆಕ್ಕಾಚಾರ ಆರಂಭವಾಗಿತ್ತು. ಬೀದರ, ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ ಪ್ರತಿಯೊಂದು ಸಿಂಹಾಸನವೂ ತನ್ನದೇ ಹಿತಾಸಕ್ತಿಯಲ್ಲಿ ಮುಳುಗಿತ್ತು. ಆದರೆ ದಕ್ಷಿಣದಲ್ಲಿ ವಿಜಯನಗರದ ಪ್ರಭಾವ ನಿರಂತರವಾಗಿ ವಿಸ್ತರಿಸುತ್ತಿತ್ತು.
ಅದರ ನೆರಳು ದಕ್ಕನ್ನ ರಾಜಕೀಯ ಸಮತೋಲನದ ಮೇಲೂ ಬೀಳತೊಡಗಿತ್ತು. ಈ ಬದಲಾವಣೆಯನ್ನು ಯಾರೂ ನಿರ್ಲಕ್ಷಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ವಿಜಯನಗರದ ಪ್ರಭಾವ ಹೆಚ್ಚಿದಂತೆ ದಖನ್ನ ಸಿಂಹಾಸನಗಳ ನಡುವೆ ಮತ್ತೊಂದು ಚಿಂತನೆ ಗಟ್ಟಿಯಾಗತೊಡಗಿತು. ನಿನ್ನೆವರೆಗೆ ಪರಸ್ಪರದ ಗಡಿಗಳಿಗಾಗಿ ಹೋರಾಡಿದ್ದವರು ಈಗ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಡಲು ಆರಂಭಿಸಿದರು. ಕಾರಣ ಒಬ್ಬನೇ, ಅಳಿಯ ರಾಮರಾಯ. ಅವನ ರಾಜತಾಂತ್ರಿಕ ಪ್ರಭಾವವನ್ನು ತಡೆಯಲು ಪ್ರತ್ಯೇಕ ಶಕ್ತಿಗಳು ಒಂದೇ ಉದ್ದೇಶದತ್ತ ಸಾಗತೊಡಗಿದವು. ವರ್ಷಗಳ ಕಾಲ ಬೆಳೆದಿದ್ದ ವೈಷಮ್ಯ ಒಂದೇ ದಿನದಲ್ಲಿ ಮಾಯವಾಗಲಿಲ್ಲ. ಆದರೆ ಪರಿಸ್ಥಿತಿ ಅವರನ್ನು ತಮ್ಮ ಹಳೆಯ ಲೆಕ್ಕಾಚಾರಗಳನ್ನು ಮರುಪರಿಶೀಲಿಸುವಂತೆ ಮಾಡಿತು. ಗಡಿಗಳ ಮೇಲಿನ ಹಕ್ಕು, ಹಳೆಯ ಸೋಲುಗಳು, ವೈಯಕ್ತಿಕ ಪ್ರತಿಸ್ಪರ್ಧೆಗಳು ನಿಧಾನವಾಗಿ ಹಿಂದೆ ಸರಿದವು. ಎದುರಿನಲ್ಲಿ ನಿಂತಿದ್ದ ಹೊಸ ಸವಾಲು ಎಲ್ಲರ ಗಮನವನ್ನು ಒಂದೇ ದಿಕ್ಕಿಗೆ ತಿರುಗಿಸಿತ್ತು. ಇಷ್ಟರವರೆಗೆ ಪ್ರತಿಯೊಬ್ಬರಿಗೂ ಎದುರಾಳಿಗಳು ಬೇರೆ ಬೇರೆ ಆಗಿದ್ದರು. ಆದರೆ ಈಗ ಅವರ ರಾಜಕೀಯ ಲೆಕ್ಕಾಚಾರದಲ್ಲಿ ಒಂದೇ ಹೆಸರು ಮತ್ತೆ ಮತ್ತೆ ಕಾಣಿಸತೊಡಗಿತು: ವಿಜಯನಗರ. ಅದರ ಪ್ರಭಾವವನ್ನು ತಡೆಯಬೇಕೆಂಬ ಆಲೋಚನೆ ನಿಧಾನವಾಗಿ ಗುಪ್ತ ಮಾತುಕತೆಗಳಿಗೆ ದಾರಿ ಮಾಡಿಕೊಟ್ಟಿತು. ಕೋಟೆಗಳ ಒಳಗೆ ನಿರ್ಧಾರಗಳು ರೂಪುಗೊಂಡವು. ಹೊರಗೆ ಕತ್ತಿಗಳು ಸಿದ್ಧವಾಗತೊಡಗಿದವು. ದಖನ್ನಿಂದ ಹೊರಟ ಸುದ್ದಿ ದಕ್ಷಿಣದ ರಾಜಕೀಯದಲ್ಲಿ ಶೀಘ್ರದಲ್ಲೇ ದೊಡ್ಡ ಬದಲಾವಣೆಯೊಂದು ಸಂಭವಿಸಲಿದೆ ಎಂಬ ಸೂಚನೆ ನೀಡುತ್ತಿತ್ತು. ದೂತರ ಓಡಾಟ ಈಗ ವೇಗ ಪಡೆದುಕೊಂಡಿತ್ತು. ಕೋಟೆಗಳ ಒಳಗೆ ಸೈನಿಕರ ಸಿದ್ಧತೆ ಗಂಭೀರವಾಗತೊಡಗಿತು. ಕುದುರೆಗಳ ಬೆನ್ನಿಗೆ ಯುದ್ಧದ ಸಾಮಗ್ರಿಯೇರಿತು. ಆಯುಧಗಳು ಕೈಗೆ ಬಂದವು. ನಿಶ್ಶಬ್ದವಾಗಿದ್ದ ಕೋಟೆಗಳಲ್ಲಿ ಹೆಜ್ಜೆಗಳ ಸದ್ದು ಹೆಚ್ಚಾಯಿತು. ಯುದ್ಧ ಇನ್ನೂ ಆರಂಭವಾಗಿರಲಿಲ್ಲ, ಆದರೆ ಅದರ ಬೀಜ ಈಗ ಮೊಳಕೆಯೊಡೆದಿತ್ತು. ಮುಂದಿನ ಹೆಜ್ಜೆ ಈಗ ಹಿಂದಿರುಗಲು ಅವಕಾಶವಿಲ್ಲದ ದಾರಿಯತ್ತ ಕರೆದೊಯ್ಯುತ್ತಿತ್ತು. ದಖನ್ನಿಂದ ಬಂದ ಪಡೆಗಳು ಕೃಷ್ಣಾ ನದಿಯ ದಿಕ್ಕಿನಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳತೊಡಗಿದರೆ, ಮತ್ತೊಂದೆಡೆ ವಿಜಯನಗರದ ಪಡೆಗಳು ರಣಭೂಮಿಯನ್ನು ಎದುರಿಸುತ್ತಿದ್ದವು. ಸಾವಿರಾರು ಜೀವಗಳು ಒಂದೇ ನೆಲದ ಮೇಲೆ ತಮ್ಮ ಭವಿಷ್ಯವನ್ನು ಎದುರು ನೋಡುತ್ತಿದ್ದವು. ಕುದುರೆಗಳ ಸದ್ದು, ಆನೆಗಳ ಹೆಜ್ಜೆ, ದೂರದಲ್ಲಿ ಹಾರುತ್ತಿದ್ದ ಧ್ವಜಗಳು. ಆದರೆ ಎರಡೂ ಬದಿಗಳ ನಡುವೆ ಇನ್ನೂ ಒಂದು ಕ್ಷಣದ ಮೌನವಿತ್ತು. ಆ ಮೌನದ ಆಚೆ ದಕ್ಷಿಣ ಭಾರತದ ಇತಿಹಾಸದ ಅತ್ಯಂತ ಭೀಕರ ಮುಖಾಮುಖಿ ನಿಂತಿತ್ತು. ಆ ಮೌನ ಇನ್ನು ಉಳಿಯಲಿಲ್ಲ. ದೂರದಲ್ಲಿ ಎದ್ದ ಧೂಳಿನ ಮೋಡ ರಣಭೂಮಿಯ ಮೊದಲ ಸೂಚನೆಯಾಗಿತ್ತು. ಕುದುರೆಗಳ ಹೆಜ್ಜೆಗಳು ಕ್ಷಣ ಕ್ಷಣಕ್ಕೂ ವೇಗ ಪಡೆದುಕೊಂಡವು. ದಖನ್ನ ಪಡೆಗಳು ಮುಂದೆ ನುಗ್ಗಿದವು. ವಿಜಯನಗರದ ಸಾಲುಗಳು ಚಲಿಸಲಾರಂಭಿಸಿದವು. ಬಿಲ್ಲುಗಳು ಎದ್ದವು. ಭಲ್ಲೆಗಳು ಮುಂದೆ ಬಂದವು. ಎರಡು ಸೇನೆಗಳ ನಡುವಿನ ಅಂತರ ಕಣ್ಮುಚ್ಚುವಷ್ಟರಲ್ಲಿ ಕರಗಿತು. ನಂತರ ಉಕ್ಕು ಉಕ್ಕಿಗೆ ಅಪ್ಪಳಿಸಿತು. ಮೌನವನ್ನು ಸೀಳಿದ ಆ ಮೊದಲ ಘರ್ಷಣೆಯೊಂದಿಗೆ ತಾಳಿಕೋಟೆಯ ಯುದ್ಧ ಆರಂಭವಾಯಿತು. ರಣಭೂಮಿಯಲ್ಲಿ ಕತ್ತಿಗಳು ಘರ್ಷಿಸುತ್ತಿದ್ದವು. ಆದರೆ ಗೆಲುವಿನ ತೂಕ ಇನ್ನೂ ಯಾರ ಪರವೂ ವಾಲಿರಲಿಲ್ಲ. ವಿಜಯನಗರದ ಮುಂಚೂಣಿ ಪಡೆಗಳು ತಮ್ಮ ಒತ್ತಡವನ್ನು ಮುಂದುವರಿಸುತ್ತಿದ್ದಾಗ ದಖನ್ ಮೈತ್ರಿಯ ಸಾಲುಗಳಲ್ಲಿ ಒಂದು ಬದಲಾವಣೆ ಕಾಣಿಸತೊಡಗಿತು. ಚಲನೆಗಳು ಬದಲಾದವು. ಪಡೆಗಳ ದಿಕ್ಕುಗಳು ತಿರುಗಿದವು. ಕ್ಷಣಗಳ ಹಿಂದೆ ಒಂದೇ ರೇಖೆಯಂತೆ ಕಂಡಿದ್ದ ರಣರಂಗ ಗೊಂದಲದ ಚಕ್ರವಾಗಿ ಮಾರ್ಪಟ್ಟಿತು. ಆ ಗೊಂದಲದ ನಡುವೆ ವಿಜಯನಗರದ ಸೇನೆಯ ಹೃದಯವಾಗಿದ್ದ ಒಬ್ಬ ವ್ಯಕ್ತಿಯತ್ತ ಗಮನ ಕೇಂದ್ರೀಕರಿಸತೊಡಗಿತು: ಅಳಿಯ ರಾಮರಾಯರು. ಅವರ ಸುತ್ತಲಿನ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿತ್ತು. ಅದು ಕೇವಲ ಯುದ್ಧದ ಮತ್ತೊಂದು ಕ್ಷಣವಾಗಿರಲಿಲ್ಲ. ಮುಂದಿನ ಕೆಲವೇ ಕ್ಷಣಗಳು ವಿಜಯನಗರದ ವಿಧಿಯನ್ನು ನಿರ್ಧರಿಸಲಿದ್ದವು. ರಣಭೂಮಿಯ ಗದ್ದಲದ ನಡುವೆ ಒಂದು ಕ್ಷಣ ಎಲ್ಲವೂ ಬದಲಾಗಿತ್ತು. ಅಳಿಯ ರಾಮರಾಯರ ಸುತ್ತಲಿದ್ದ ರಕ್ಷಣಾ ವಲಯ ನಿಧಾನವಾಗಿ ಕುಸಿಯತೊಡಗಿತು. ಶತ್ರುಪಡೆಗಳು ಹತ್ತಿರವಾಗುತ್ತಿದ್ದಂತೆ ಅವರ ಕುದುರೆ ಸಾಗುವ ದಾರಿಯು ಕಿರಿದಾಗುತ್ತಾ ಹೋಯಿತು. ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲದ ಆ ಕ್ಷಣದಲ್ಲಿ ರಾಮರಾಯರು ಶತ್ರುಗಳ ಕೈಗೆ ಸಿಕ್ಕಿಬಿದ್ದರು. ಅವರನ್ನು ದಖನ್ ಮೈತ್ರಿಯ ಪ್ರಮುಖ ನಾಯಕ ಹುಸೇನ್ ನಿಜಾಮ್ ಶಾ ಅವರ ಮುಂದೆ ಕರೆದೊಯ್ಯಲಾಯಿತು. ಅಲ್ಲಿ ತೀರ್ಪು ಕ್ಷಣಾರ್ಧದಲ್ಲಿ ಹೊರಬಿತ್ತು.
1565ರ ತಾಳಿಕೋಟೆಯ ರಣಭೂಮಿಯಲ್ಲೇ ಅಳಿಯ ರಾಮರಾಯರ ಜೀವನ ಅಂತ್ಯವಾಯಿತು. ಆದರೆ ಅವರ ಮರಣದ ಸುದ್ದಿ ಹರಡಿದ ಕ್ಷಣದಿಂದಲೇ ಮತ್ತೊಂದು ದುರಂತ ಆರಂಭವಾಯಿತು. ನಾಯಕನಿಲ್ಲದ ವಿಜಯನಗರದ ಪಡೆಗಳಲ್ಲಿ ಆತಂಕ ಆವರಿಸಿತು. ಆದೇಶಗಳ ಸರಪಳಿ ತುಂಡಾಯಿತು. ಸಾಲುಗಳು ಚದುರತೊಡಗಿದವು. ಒಬ್ಬ ವ್ಯಕ್ತಿಯ ಪತನ ಕೆಲವೇ ಕ್ಷಣಗಳಲ್ಲಿ ಒಂದು ಮಹಾಸೇನೆಯ ಪತನಕ್ಕೆ ದಾರಿ ಮಾಡಿಕೊಡತೊಡಗಿತ್ತು. ತಾಳಿಕೋಟೆಯ ಯುದ್ಧ ಕೇವಲ ಒಂದು ಸೋಲಾಗಿರಲಿಲ್ಲ. ಅದು ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ನಿರ್ಣಾಯಕ ಕ್ಷಣವಾಗಿತ್ತು. ಆದರೆ ತಾಳಿಕೋಟೆಯ ನಂತರ ವಿಜಯನಗರದ ಪ್ರಾಬಲ್ಯ ಇಷ್ಟು ವೇಗವಾಗಿ ಕುಸಿಯಲು ಕಾರಣವೇನು? ಶತ್ರುಗಳ ಒಕ್ಕೂಟದ ಶಕ್ತಿಯೇ, ಅಥವಾ ವಿಜಯನಗರದೊಳಗೆ ಕೆಲವು ರಾಜಕೀಯ ಮತ್ತು ಸೈನಿಕರ ನಡುವಿನ ಬಿರುಕೆ? ತಾಳಿಕೋಟೆ ಕೇವಲ ಒಂದು ಯುದ್ಧದ ಫಲಿತಾಂಶವೇ, ಅಥವಾ ಹಲವು ವರ್ಷಗಳಿಂದ ರೂಪುಗೊಳ್ಳುತ್ತಿದ್ದ ಬದಲಾವಣೆಯ ನಿರ್ಣಾಯಕ ತಿರುವೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಮುಂದಿನ ಅಧ್ಯಾಯದಲ್ಲಿ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ: ತಾಳಿಕೋಟೆಯ ರಣಭೂಮಿಯಲ್ಲಿ ವಿಜಯನಗರದ ಸೇನೆ ಸೋತಿದ್ದರೂ ವಿಜಯನಗರದ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಮುಂದೆ ಅದರ ಪರಿಣಾಮಗಳು ತಲುಪಿದ್ದು ಒಂದು ಕಾಲದಲ್ಲಿ ವೈಭವದಿಂದ ಕಂಗೊಳಿಸಿದ್ದ ಮಹಾನಗರ ಹಂಪಿಯವರೆಗೆ. ಹಂಪಿಯಲ್ಲಿ ಮುಂದೆ ಏನಾಯಿತು? ಆ ದುರಂತದ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ನಿಮ್ಮ ಡಾರ್ಕ್ ವೈಬ್ನಲ್ಲಿ ನಾನು ಮತ್ತೆ ತರುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕಾಲದ ಧೂಳಿನಲ್ಲಿ ಮರೆಯಾದ ಅದ್ಭುತ ಇತಿಹಾಸದ ಕಥೆಗಳನ್ನು ತಿಳಿಯಲು ಡಾರ್ಕ್ ವೈಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.